ಈ ಮಹಾಕುಂಭದ ಬಗ್ಗೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿತು ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಂತ ಬೀಭತ್ಸವಾದಂತ ಹೇಳಿಕೆ ಅದು. ಮುಸ್ಲಿಂ ಅಲ್ಪಸಂಖ್ಯಾತರು ಅಂತ ಇವತ್ತೇನ್ ನಾವು ಓಲೈಸ್ತಾ ಇದ್ದೇವೆ, ಆ ಮತ ಯಾವುದೇ ಅನ್ಯ ಧರ್ಮ ಅಥವಾ ಮತದೊಂದಿಗೆ ಒಳಬಳಕೆಯನ್ನ ಮಾಡಿಕೊಂಡು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಬದುಕಿದ ಉದಾಹರಣೆಗಳೇ ಇಲ್ಲ. ಮಹಾಕುಂಭದ ಮೇಲೆ ಅಥವಾ ನಮ್ಮ ಹಿಂದೂ ಧರ್ಮದ ಮೇಲೆ ಅಥವಾ ನಮ್ಮ ಸನಾತನ ಧರ್ಮದ ಮೇಲಿನ ನಂಬಿಕೆ ನಿಮಗೆ ಎಳ್ಳಷ್ಟಾದ್ರೂ ಇದ್ದಿದ್ರೆ, ನಿಮಗಾಗ್ಲಿ ಖರ್ಗೆ ಅವ್ರಿಗಾಗ್ಲಿ ಬೇರೆ ಯಾರಿಗೇ ಆದ್ರೂ, ನೀವು ಈ ರೀತಿಯ ಮಾತನಾಡ್ತಿರ್ಲಿಲ್ಲ. ನೀವು ಧರ್ಮದ್ರೋಹಿಗಳಷ್ಟೇ ಅಲ್ಲ, ನೀವು ಈ ನೆಲದ, ಈ ಕಾಯಕ ಭೂಮಿಯ ದೇಶದ್ರೋಹಿಗಳು. ಈ ಮಹಾಕುಂಭಕ್ಕೆ ಒಂದು ಕಳಂಕವನ್ನ ತರಬೇಕು ಅನ್ನುವಂತ ಕ್ಷುಲ್ಲಕ ಮತ್ತು ಹೇಸಿಗೆ ರಾಜಕಾರಣವನ್ನ, ಮಾನಗೇಡಿ ರಾಜಕಾರಣವನ್ನ, ಸಂಸ್ಕೃತಿ ದ್ರೋಹಿ ರಾಜಕಾರಣವನ್ನ ಮಾಡಿದವರು ಯಾರು? ಖರ್ಗೆ ಅವರೇ, ಅಖಿಲೇಶ್ ಯಾದವ್ ಅವರೇ. ನೀವು ಇದಕ್ಕೆ ಉತ್ತರ ಕೊಡ್ಬೇಕು. ಹಾಗಾದ್ರೆ ನಾವು ಇಲ್ಲಿ ಧರ್ಮ ರಾಜಕೀಯವನ್ನ, ಧರ್ಮ ದಂಗಲನ್ನ ಹುಡುಕಬಹುದು ಅಂತಾದ್ರೆ ನೀವು ಉದ್ದೇಶಪೂರ್ವಕವಾಗಿ ಹಿಂದುತ್ವದ, ಸನಾತನ ಧರ್ಮದ ಒಂದು ಮಹಾ ನಂಬಿಕೆಯನ್ನ ಕಲುಷಿತಗೊಳಿಸಲಿಕ್ಕೆ ನೀವು 2013ರಲ್ಲಿ ಅಜಂ ಖಾನ್ ಅನ್ನುವಂತ ಅನ್ಯಮತೀಯ ಒಬ್ಬ ಮುಖಂಡನನ್ನ ನೇಮಿಸಿದ್ದೀರಿ ಅಂತ ನಾವು ಯಾಕೆ ಆಕ್ಷೇಪಿಸಬಾರದು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮಹಾಕುಂಭ ಮೇಳದಲ್ಲಿ ನಡೆದಂತ ಕಾಲ್ತುಳಿತಕ್ಕೆ 30 ಜನ ಬಲಿಯಾಗಿದ್ದಾರೆ, 60 ಜನ ಗಾಯಗೊಂಡಿದ್ದಾರೆ. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನದ ಧಾವಂತದಲ್ಲಿ ನಡೆದಂತ ಈ ಘಟನೆ ಅನಿರೀಕ್ಷಿತವೋ, ಆಕಸ್ಮಿಕವೋ ಅಥವಾ ಪೂರ್ವಯೋಜಿತವೋ, ಇಲ್ಲೂ ರಾಜಕೀಯ ಇದೆಯೇ? ಈ ಎಲ್ಲ ಪ್ರಶ್ನೆಗಳು ಈಗ ಬಹಳ ಗಂಭೀರವಾಗಿ, ಮಾರ್ಮಿಕವಾಗಿ ಹುಟ್ಟುಕೊಳ್ತಾ ಇದೆ. ಅದಕ್ಕೆ ತಕ್ಕಾದಂತ ಕೆಲವು ಸಾಕ್ಷ್ಯಗಳು ಸಿಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಒಂದು ಮಹಾಕುಂಭ ಮೇಳವನ್ನ ಇಡೀ ವಿಶ್ವವೇ ನಿಬ್ಬೆರಗುಗೊಳ್ಳುವಂತೆ ಕಳೆದ 1 ವರ್ಷದಿಂದ 12ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 48 ಕೋಟಿಗೂ ಹೆಚ್ಚು ಜನ ಸೇರಬಹುದಾದ ನಿರೀಕ್ಷೆಯಲ್ಲಿ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಸಿದ್ಧಗೊಳಿಸುವುದಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅಹರ್ನಿಶಿ ಕೆಲಸ ಮಾಡಿದೆ ಅನ್ನೋದರ ಬಗ್ಗೆ ಯಾರ ಆಕ್ಷೇಪವೂ ಇಲ್ಲ. 4, 6, 12 ವರ್ಷ ಮತ್ತು ಈ ಕುಂಭಮೇಳಕ್ಕೆ ಇರುವ ಈ ವಿಶೇಷತೆ ಏನು ಅಂತಂದ್ರೆ, 144 ವರ್ಷಗಳಿಗೊಮ್ಮೆ 4 ಗ್ರಹಗಳು ಏಕೀಭವಿಸುವಂತ ಒಂದು ಪುಣ್ಯದ ಸಂದರ್ಭ. ಆ ಸಂದರ್ಭದಲ್ಲಿ ನಡೆಯುವಂತ ಈ ಮಹಾಕುಂಭ ಒಂದು ಐತಿಹಾಸಿಕ ಕುಂಭ, ಶತಮಾನದ ಕುಂಭ. ಹಾಗಾಗಿ ಇಡೀ ವಿಶ್ವವನ್ನು ಸೆಳೆದಿದೆ. ಕೇವಲ ಜನವರಿ 13ರಿಂದ 28ರವರೆಗೆ 20 ಕೋಟಿ ಜನ ಈವರೆಗೆ ಸ್ನಾನ ಮಾಡಿದ್ದಾರೆ. ಕಳೆದ ಈ ಕಾಲ್ತುಳಿತದ ಅವಘಡ ನಡೆದಂತ ಮೌನಿ ಅಮಾವಾಸ್ಯೆಯ ದಿನ 9ರಿಂದ 10 ಕೋಟಿ ಜನ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅಲ್ಲಿಗೆ ಹೆಚ್ಚು ಕಮ್ಮಿ 30 ಕೋಟಿ ಜನ ಈಗಾಗಲೇ, ಇನ್ನು ಅರ್ಧ ಕುಂಭ ಮುಗಿದಿಲ್ಲ. 1 ತಿಂಗಳ ಮಹಾಕುಂಭದ ಪುಣ್ಯ ಸ್ನಾನದಲ್ಲಿ ಅದನ್ನ 5 ವಿಭಾಗವಾಗಿ ಪುಣ್ಯ ಸ್ನಾನದ ಹಂತಗಳನ್ನ ಮಾಡಲಾಗಿದೆ. ಅದರಲ್ಲಿ 2 ಪುಣ್ಯ ಸ್ನಾನ ಈಗಾಗಲೇ ಮುಗಿದಿದೆ, ಇನ್ನು 3 ಬಾಕಿ ಇದೆ. ಫೆಬ್ರವರಿ 3, ಫೆಬ್ರವರಿ 12, ಫೆಬ್ರವರಿ 26. ಬಸಂತ ಪಂಚಮಿ, ಮಾಘ ಪೂರ್ಣಿಮೆಯ ಶಿವರಾತ್ರಿಯ ದಿನ ಕೊನೆಯ ಪುಣ್ಯ ಸ್ನಾನ ಮುಗಿದ್ರೆ ಬಹುಶಃ ಈ ಐತಿಹಾಸಿಕವಾದಂಥ ಶತಮಾನದ ಕುಂಭ ವಿದ್ಯುಕ್ತವಾಗಿ ಕೊನೆಗೊಳ್ಳುತ್ತದೆ. ಈ ಮಹಾಕುಂಭದ ಬಗ್ಗೆ ರಾಜಕೀಯ ಮಾಡಲಿಕ್ಕೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿತು ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಅತ್ಯಂತ ಬೀಭತ್ಸವಾದಂತ ಹೇಳಿಕೆ ಅದು. ಈ ಶಬ್ದವನ್ನ ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದೇನೆ. ಯಾಕೆಂತಂದ್ರೆ 80%ಕ್ಕೂ ಹೆಚ್ಚು 140 ಕೋಟಿ ಜನಗಳಲ್ಲಿ ಹಿಂದೂಗಳೇ ಬದುಕ್ತಾ ಇರುವಂತ, ಹಿಂದೂ ಮೂಲದ ಸನಾತನ ಧರ್ಮದ ನೆಲೆಗಟ್ಟಿನಲ್ಲಿ ಹುಟ್ಟಿಕೊಂಡಂತ ಈ ಭಾರತ, ಅಲ್ಲಿ ಹಿಂದೂಗಳ ಆಚರಣೆ, ಸನಾತನತೆ, ನಮ್ಮ ನಂಬಿಕೆ
ಅದೇ ಮೂಲವಾಗಬೇಕೇ ಹೊರತು ಯಾವುದೋ ಅನ್ಯ ಮತದ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಈ ಭಾರತವನ್ನ ನೀವು ಮಾರಲಾರಿರಿ, ಅಡವಿಡಲಾರಿರಿ. ಅವರಿಗೆ ಪ್ರತ್ಯೇಕ ರಾಷ್ಟ್ರವನ್ನ ಸ್ವತಂತ್ರ ಭಾರತದ ಆದಿಯಲ್ಲೇ ಕೊಡಲಾಗಿದೆ. ಈ ತರ್ಕಕ್ಕೆ ಯಾರಿಗೂ ಉತ್ತರ ಇಲ್ಲ. ಇದೇ ಹಣೆ ಬರ ಆಗತ್ತೆ ಅಂತಲೇನೆ ಆವಾಗಲೇ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು. ಅದಕ್ಕಾಗಿಯೇ ಅವರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ಅಂತ ಬಹಳ ಗಟ್ಟಿಯಾಗಿ ಅದಕ್ಕೆ ಸಂಪೂರ್ಣ ಚಾರಿತ್ರಿಕವಾದಂಥ ಹಿನ್ನೆಲೆ ಮತ್ತು DNA ಯನ್ನ ಉದಾಹರಿಸಿ ಶತಶತಮಾನಗಳಿಂದ ಎಲ್ಲಿಯೂ ಈ ಎರಡು, ಒಂದು ಮತ ಇನ್ನೊಂದು ಧರ್ಮ, ಅಥವಾ ಈ ಮುಸ್ಲಿಂ ಅಲ್ಪಸಂಖ್ಯಾತರು ಅಂತ ಇವತ್ತೇನು ನಾವು ಓಲೈಸ್ತಾ ಇದ್ದೇವೆ, ಆ ಮತ ಯಾವುದೇ ಅನ್ಯ ಧರ್ಮ ಅಥವಾ ಮತದೊಂದಿಗೆ ಅತ್ಯಂತ ಸಾಂಗವಾಗಿ ಸಾತ್ವಿಕವಾಗಿ ಒಳಬಳಕೆಯನ್ನ ಮಾಡಿಕೊಂಡು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಬದುಕಿದ ಉದಾಹರಣೆಗಳೇ ಇಲ್ಲ ಅನ್ನೋದನ್ನ ಇಟ್ಕೊಂಡು ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂತ ಹೊತ್ತಗೆಯಲ್ಲಿ ವಿಶ್ವದ ಅನೇಕ ಉದಾಹರಣೆಗಳನ್ನ ಕೊಟ್ಟು ಅಂಬೇಡ್ಕರ್ ಹೇಳಿದ್ರು. ಆದರೆ ಈ ಕಾಂಗ್ರೆಸ್ಸಿನ ನೆಹರು ಸಂಸ್ಕೃತಿ ಅದನ್ನ ಒಪ್ಪಲಿಲ್ಲ. ಯಾಕೆಂತಂದ್ರೆ ಅವರಿಗೆ ಗದ್ದುಗೆ, ಅಧಿಕಾರ, ಮಜಾ, ಮೋಜು, ಮಸ್ತಿ ಶಾಶ್ವತವಾಗಿ ಅವರ ನಕಲಿ ಗಾಂಧಿ ಕುಟುಂಬಕ್ಕೆ ದಕ್ಕಬೇಕು ಅಂತಾದ್ರೆ ಆವಾಗ ಪಾಕಿಸ್ತಾನವನ್ನು ಒಡೆದು ಕೊಡಬೇಕು. ಅದರ ಜೊತೆಗೆ ಅದರ ಆಂಶಿಕವಾಗಿ ಶೇಷವಾಗಿ ಉಳಿದಂತ ಅವರ ಜನಾಂಗ ಅಥವಾ ಅವರ ಮತವನ್ನ ನಾವು ವೋಟ್ ಬ್ಯಾಂಕಿಗೆ ಬಳಸಿಕೊಂಡು ಈ ಭಾರತವನ್ನ ಇಂಡಿಯಾ ಮಾಡಬೇಕು. ಅವರಿಗೆ ಭಾರತ ಮಾಡುವ ಅಥವಾ ಭಾರತವನ್ನ ಉಳಿಸುವ ಯಾವ ಪ್ರಶ್ನೆಯೂ ಇರಲಿಲ್ಲ. ಅವರಿಗೆ ಅದನ್ನ ಇಂಡಿಯಾ ಮಾಡಬೇಕು. ಹಿಂದೂ ಮತ್ತು ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ವಾಶ್ ಔಟ್ ಮಾಡಬೇಕು. ಅಲ್ಲಿಂದನೇ ಬೀಜಾಂಕುರ ಆಗಿದೆ. ಖರ್ಗೆಯವರ ಗಂಗೆಯಲ್ಲಿ ಡುಮ್ಕಿ ಹೊಡೆದ ತಕ್ಷಣ ಏನು ಬಡತನ ನಿರ್ಮೂಲನ ಆಗುತ್ತೆ ಅಂತ ಹೇಳುವ ಇದೇ ಖರ್ಗೆ 70ರ ದಶಕದಲ್ಲಿ ಮೊದಲ ಬಾರಿ ಸಂಸದನಾದಾಗ ಇದೇ ಇಂದಿರಾ ಗಾಂಧಿ ಅವರು ಗರೀಬಿ ಹಠಾವು ಅನ್ನುವ ಚಳವಳವನ್ನು ಆರಂಭಿಸಿದರು. ಆವಾಗ ಕರ್ನಾಟಕ ಅನ್ನುವ ಹೆಸರು ಕೂಡ ಕರ್ನಾಟಕಕ್ಕಿರಲಿಲ್ಲ, ಮೈಸೂರು ಸಂಸ್ಥಾನದ ಹೆಸರಿತ್ತು. ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಗರೀಬಿ ಹಠಾವು ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ಕೇವಲ ಕಲಬುರಗಿ ಅಥವಾ ಅವರ ಕ್ಷೇತ್ರದಲ್ಲಿ ಇವತ್ತು ಒಂದು ರಸ್ತೆ ಸರಿ ಮಾಡ್ಲಿಕ್ಕಾಗ್ಲಿಲ್ಲ. ಅಷ್ಟೇ ಅಲ್ಲ, ಬಾಳಂತಿಯರ ಅತಿ ಹೆಚ್ಚು ಸಾವು ಮೊನ್ನೆ ಘಟಿಸಿದ್ದೆಲ್ಲಾರು ಇದ್ರೆ ಅದು ಖರ್ಗೆಯವರ ಕ್ಷೇತ್ರದಲ್ಲಿ. ಇಂಥ ಒಂದು ಹಿನ್ನೆಲೆ ಇದ್ದಂತ ಖರ್ಗೆಯವರು ಬಡತನ ನಿರ್ಮೂಲನ ಆಗತ್ತಾ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಅಂತ ಕೇಳಿದ್ರು. ಈಗಲೂ ಹೇಳ್ತಾ ಇದ್ದಾರೆ ಕಾಲ್ ತೊಳಿತಕ್ಕೆ ಯೋಗಿ ಆದಿತ್ಯನಾಥರೇ ಕಾರಣ. ಅದರ ಮಧ್ಯೆ ಅವರ ಇಂಡಿ ಕೂಟದ ಸದಸ್ಯ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹೇಳ್ತಾರೆ, ನಾವು 2013ರಲ್ಲಿ ಕುಂಭ ಮಾಡಿಲ್ವೇ, ಅಜಮ್ ಖಾನ್ ನೇತೃತ್ವದಲ್ಲಿ ಮುಸ್ಲಿಂ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಆವಾಗ ಯಾವ ಅವಘಡವೂ ಸಂಭವಿಸಿರ್ಲಿಲ್ಲ. ಹಿಂದೂ ಸಾಮ್ರಾಟ, ಹಿಂದೂ ಹೃದಯ ಸಾಮ್ರಾಟ ಅಂತ ಕರೆಸಿಕೊಳ್ತಾ ಇರುವಂತ ಸ್ವತಃ ಯೋಗಿಯೋ ಆಗಿರುವ ಸನ್ಯಾಸಿಯೋ ಆಗಿರುವ ಯೋಗಿ ಆದಿತ್ಯನಾಥ್ ಅವರ ನಿರ್ಲಕ್ಷ್ಯ ಮತ್ತು ಆಡಳಿತದ ವೈಫಲ್ಯದಿಂದ ಇದಾಗಿದೆ ಅಂತ ಅವರು ಇಲ್ಲೂ ರಾಜಕೀಯದ ಹುನ್ನಾರವನ್ನ ಹೂಟವನ್ನ ಮಾಡ್ತಾ ಇದ್ದಾರೆ. ಅಖಿಲೇಶ್ ಯಾದವ್ ಅವರವರೇ ನಿಮ್ಮ ನೆನಪು ಮಾಸಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ 60ಕ್ಕೆ ಅರಳು ಮಾಡು ಅಂತಾರೆ, ಆದ್ರೆ ಅದಕ್ಕೂ ಮೊದಲೇನೆ ಶುರು ಆಗಿದೆ ನಿಮ್ಗೆ. 2013ರಲ್ಲೂ ಕೂಡ ಕಾಲ್ ತುಳಿತ ಆಯ್ತು. 36 ಜನ ಸತ್ರು. 1954ರಲ್ಲಿ ಪ್ರಥಮ ಕುಂಭ ಆಯ್ತಲ್ಲ ಸ್ವತಂತ್ರ ಭಾರತದ್ದು, ಅಲ್ಲಿ 800 ಜನ ಕಾಲ್ ತುಳಿತಕ್ಕೆ ಸತ್ತಿದ್ರು ನೆಹರು ಕಾಲದಲ್ಲಿ. ಮರ್ತಿದ್ರೇನು? ಇಂಥ ಒಂದು ಮಹಾ ಜನಸ್ತೋಮ ಸೇರುವಂತ ಒಂದು ಸ್ಥಳದಲ್ಲಿ ಯಾವುದೇ ಒಂದು ಸಣ್ಣ ಅವಘಡ ನಡೆದ್ರು ಅಲ್ಲಿ ನಿರೀಕ್ಷೆಗೆ ಮೀರಿದಂತ ಸಾವು ನೋವುಗಳು ಸಂಭವಿಸ್ತವೆ. ಅದಕ್ಕೆ ಹಜ್ ಯಾತ್ರೆಯಲ್ಲಿ ನಡೆದಂತ ಕಾಲ್ ತೊಳಿತ ಜೀವಂತ ಸಾಕ್ಷಿ. ಇದೇ ನಿಮ್ಮ 2013 ಕುಂಭಮೇಳದಲ್ಲಿ ಜನ ಸೇರಿದ್ದೆಷ್ಟು, ಈಗ ಎಷ್ಟು ಸೇರಿದ್ದಾರೆ? ಮೌನಿ ಅಮಾವಾಸ್ಯೆಯ ದಿನ 9 ರಿಂದ 10 ಕೋಟಿ ಜನ,
3:45 ಗಂಟೆಯವರೆಗೆ, ಬೆಳಗು ಜಾವದವರೆಗೆ ಏನೂ ಆಗಿರಲಿಲ್ಲ. ಗಂಗೆ, ಯಮುನೆ, ಸರಸ್ವತಿ ಸೇರುವಂತ ಒಂದು ಮೂಗಿನ ಆಕಾರದ ನೋಸ್ ಅಂತಲೇ ಕರೀತಾರೆ. ಆ ಮೂಗಿನ ಆಕಾರದ ಕಿಲಾ ಘಾಟ್ನಲ್ಲಿ ಅಲ್ಲಿಯೂ ಕೂಡ ಬ್ಯಾರಿಕೇಡ್ ಹಾಕಲಾಗಿತ್ತು. ನಾಗಾ ಸಾಧುಗಳು, ಆಮೇಲೆ ಸಾಧು ಸಂತರು, ಇವರೆಲ್ಲರಿಗೂ ಪ್ರತ್ಯೇಕವಾದಂತ ಸ್ನಾನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದರೆ ಅಘೋರಿಗಳು ಇವರೆಲ್ಲರೊಟ್ಟಿಗೆ ನಾವು ಸ್ನಾನ ಮಾಡಿದ್ರೆ ಅದಕ್ಕೆ ಹೆಚ್ಚು ಪುಣ್ಯ ಬರುತ್ತೆ, ಆಮೇಲೆ ಈ ನೋಸಾಕಾರದ ಮೂಗಿನ ಆಕಾರದ ಈ 3 ಮಹಾಪಂಚ ನದಿಗಳು ಏನು ಸೇರ್ತವೆ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಪಾಪ ಪುಣ್ಯ ಎಲ್ಲ ಪರಿಹಾಗತ್ತೆ, ಪುಣ್ಯ ಲಭಿಸ್ತದೆ ಅನ್ನುವಂತ ನಮ್ಮ ನಂಬಿಕೆ. ಅದೇ ಪುಣ್ಯ ಸ್ನಾನದ, ಅದೇ ಮಹಾಸಂಗಮದ ಹರಿವು ವಿಶಾಲವಾಗಿ ಎಲ್ಲಾ ಕಡೆಗೂ ಪಸರಿಸ್ತದೆ ಅನ್ನುವಂತ ಒಂದು ಕಾಮನ್ ಸೆನ್ಸ್ ನಮಗಿಲ್ಲ. ಈ ಕಾಲ್ತೊಳಿತಕ್ಕೆ ನಮ್ಮ ಅವಸರವು, ನಮ್ಮ ಅಪನಂಬಿಕೆಯು, ನಮ್ಮ ಭ್ರಮೆಯು ಕಾರಣವಾಗಿದೆ. ಗಂಗೆ, ಯಮುನೆ, ಸರಸ್ವತಿ ಸೇರುವ ಆ ಸಂಗಮದ ನೋಸಾಕಾರದ ಆ ಸ್ಥಳದಲ್ಲಿ ಮಾತ್ರ ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸ್ತದೆ ಅನ್ನುವಂತ ನಮ್ಮ ಈ ಮೂರ್ಖತನ ಇದೆಯಲ್ಲ. ಮತ್ತೆ ನಾಗಾ ಸಾಧುಗಳು, ಅಘೋರಿಗಳು, ಸಾಧು ಸಂತರಿಗೆ ಪ್ರತ್ಯೇಕ ಸ್ನಾನವನ್ನ ವ್ಯವಸ್ಥೆ ಮಾಡಲಾಗಿತ್ತು. ಆ ಜಾಗಕ್ಕೂ ಇವರು ಧುಮುಕಿದ್ರು ಜನ. ಅದರ ಪರಿಣಾಮ ಇಲ್ಲಿ ಹೀಗಾಗಿದೆ. ಇಂಥ ಒಂದು ಮಹಾಜನಸ್ತೋಮದ ಮಧ್ಯೆ ಒಂದೇ ಒಂದು ಸೂಜಿ ಬಿದ್ರು ಅದನ್ನು ಹುಡುಕುವಷ್ಟು ಸ್ವಚ್ಛತೆಯನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿದೆ. ಇನ್ಯಾರೋ ಬಾಯಿ ಬಡಕರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಅಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಬರುವವರಿಗೆ ಶೌಚಕ್ಕೆ, ಸ್ನಾನಕ್ಕೆ, ಮತ್ತೆ ಟಾಯ್ಲೆಟ್ ಇತ್ಯಾದಿ ಎಲ್ಲ ಮಾಡಿದಾರಲ್ಲ, ಅದನ್ನ ಗಂಗೆಗೆ ಬಿಡ್ತಾರೆ ಅಂತ. ಆದ್ರೆ ನೆನಪಿಡಿ, ಅಲ್ಲಿಯೇ ಸ್ಥಳ ಸಮೀಕ್ಷೆ ಮಾಡಿ ರಿಪೋರ್ಟ್ ಮಾಡದಂತವರ ರಿಪೋರ್ಟ್ಗಳು ನಮ್ಮ ಕಣ್ಣೆದುರಿದೆ. ಅದನ್ನು ಕೆಲವು ತುಣುಕುಗಳನ್ನು ನೀವು ಗಮನಿಸಬಹುದು. ಇಲ್ಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈಗೆಲ್ಲ ಇಲ್ಲಿ ಪಬ್ಲಿಕ್ ಎಲ್ಲ ಟಾಯ್ಲೆಟ್ ಗಿಲೆಟ್ ಎಲ್ಲ ಮಾಡ್ತಾರಲ್ಲ, ಅವನ್ನೆಲ್ಲ ನೀರನ್ನ ಗಂಗಾ ನದಿಗೆ ಬಿಡ್ತಾ ಇದಾರೆ ಅಂತೇಳಿ. ಆ್ಯಕ್ಚುಲಿ ನಾವು ಇಲ್ಲಿ ನಮ್ಮಲ್ಲೆಲ್ಲ ಜಾತ್ರೆ ಎಲ್ಲ ಆಗ್ತವೆ, ಒಂದು 10,000 ಜನ ಸೇರಿದ್ರೆ ಮೇಂಟೆನೆನ್ಸ್ ಇಲ್ಲ. ಬಟ್ ಇಲ್ಲಿ 40 ಕೋಟಿ ಅಂತ ಎಲ್ಲರೂ ಹೇಳ್ತಾರೆ. ವ್ಯವಸ್ಥೆ ಹೆಂಗಿದೆ, 100 ಕೋಟಿ ಜನ ಬಂದರೂ ಮೇಂಟೈನ್ ಆಗುವಷ್ಟು ವ್ಯವಸ್ಥೆ ಇಟ್ಟಿದ್ದಾರೆ. ನಾವು ಜಾತ್ರೆಗಳು ಎಲ್ಲ ಮಾಡಿದ್ವಿ, ಸೌದತ್ತಿ ಎಲ್ಲ 3 ಜಾತ್ರೆ ಮಾಡಿದ್ವಿ, ಬನಶಂಕರಿ ಜಾತ್ರೆ ಮಾಡಿದ್ವಿ, ಎಲ್ಲವೂ ಜಾತ್ರೆ ಮಾಡಿದ್ವಿ. ಆದ್ರೆ ಎಷ್ಟು ಜನಸಂಖ್ಯೆ, ಎಷ್ಟು ಲಕ್ಷ, ಎಷ್ಟು ಕೋಟಿ ಜನ ಅನ್ನೋದನ್ನು ನಮ್ಗೆ ಲೆಕ್ಕಕ್ಕೆ ಸಿಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾತಿ ಧರ್ಮ ಅನ್ನೋದು ಇಲ್ಲಿ ಯಾವುದೂ ಇಲ್ಲ. ನಾವು ಆ್ಯಕ್ಚುಲಿ ಈಗ 3 ಡೇಸ್ ಆಯ್ತು ಸಿಖ್ ಅನ್ನೋದೊಂದು ಸಮುದಾಯದ ಅವರು ಮಾಡಿದ್ದಾರೆ ಪ್ರಸಾದ ಊಟದ ವ್ಯವಸ್ಥೆ. ನಾವು ಅವ್ರ ಸಮುದಾಯದ ಮಾಡಿದ್ವಿ, ಜೈನದವ್ರು ಮಾಡಿದ್ದಾರೆ, ಬೌದ್ಧವ್ರು ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಜಾತಿ ಪಂಥ ಮೀರಿ ಒಂದು ಇದು ಕಾರ್ಯಕ್ರಮ ಮಾಡೋ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬಾತ್ರೂಮ್ ಮತ್ತು ಕ್ಲೀನಿಂಗ್ ಆಯ್ತು, ಕ್ಲೀನಿಂಗ್ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿ 2.5 ಗಂಟೆಗೊಮ್ಮೆ ಟ್ರ್ಯಾಕ್ಟರು ಇತ್ಯಾದಿ ವಾಹನಗಳನ್ನ ಸಪರೇಟ್ ಆಗಿ ವ್ಯವಸ್ಥೆ ಮಾಡಲಾಗಿದೆ. ಅದೆಲ್ಲವನ್ನ ಸಂಗ್ರಹಿಸಿ 26 ಕಿಲೋಮೀಟರ್ ಆಚೆ ಅದನ್ನ ವಿಲೇವಾರಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗಂಗೆಗೆ ಯಾವುದೇ ಒಂದು ಸಣ್ಣ ಅಶ್ಲೀಲದ ಅಥವಾ ಸಣ್ಣ ಯಾವುದೇ ಒಂದು ತೊಂದರೆ ಆಗುವಂತ, ಕಲುಷಿತಗೊಳ್ಳುವಂತ ಯಾವುದೇ ವ್ಯವಸ್ಥೆಯನ್ನು ಅಲ್ಲಿ ಬಿಡಗೊಡ್ಲಿಲ್ಲ. ಆಮೇಲೆ ಅಖಿಲೇಶ್ ಯಾದವ್ ಅವರಿಗೆ ಇನ್ನೊಂದು ಮಾತು ಹೇಳಬೇಕು, ಇದೇ ಖರ್ಗೆಯವರಿಗೆ ಇನ್ನೊಂದು ಮಾತನ್ನು ಹೇಳಬೇಕು. ಇದೇ ಪವಿತ್ರ ಗಂಗೆಯನ್ನ ನೀವು ಎಷ್ಟು ಪವಿತ್ರವಾಗಿ ಉಳಿಸಿದ್ರಿ. ಗಂಗೆಯ ಅಪವಿತ್ರತೆಯನ್ನ, ಗಂಗೆಯನ್ನ ಮಲಿನಗೊಳಿಸಿದ್ದನ್ನ, ಗಂಗೆಯನ್ನೂ ಅಶುದ್ಧಗೊಳಿಸಿದ್ದನ್ನ, ಅದನ್ನು ಶುದ್ಧೀಕರಿಸುವ ಕೈಂಕರ್ಯವನ್ನ ಕೈಗೊಂಡದ್ದು ಶುದ್ಧಾಂಗವಾಗಿ. ಪೇಪರ್ನಲ್ಲಿ ಬಹಳಷ್ಟು ಟೈಗರ್ಗಳನ್ನ ಹಾರಿಸಿದ್ರಿ, ನೀವು ಓಡಿಸಿದ್ರಿ. ಗಂಗೆಯ ಶುದ್ಧೀಕರಣ ಅಂತ ಕೋಟಿ ಕೋಟಿಯನ್ನ ತಿಂದು ತೆಗೆದ್ರಿ ಈ 75 ವರ್ಷದಲ್ಲಿ. ಅದರ ಲೆಕ್ಕಾಚಾರವೂ ಇದೆ. ಆದ್ರೆ ಇದೇ 10 ವರ್ಷದಲ್ಲಿ ಮೋದಿ ಆಡಳಿತ ಬಂದ ಮೇಲೆ ಗಂಗೆಯ ನಿಜವಾದ ಶುದ್ಧೀಕರಣ ಆಗಿದೆ. ಅದರಲ್ಲೂ ಪ್ರಯಾಗರಾಜ್ನಲ್ಲಿ ನಡೆಯುವಂತ ಈ ಶುದ್ಧ ಪುಣ್ಯ ಸ್ನಾನದ ಸಂದರ್ಭಕ್ಕೆ ಸಾಕ್ಷಿಯಾಗುವಂತ 45-50 ಕೋಟಿ ಜನ ಏನು ಸ್ನಾನ ಮಾಡ್ತಾರೆ ಈ ಶತಮಾನದ ಕುಂಭಕ್ಕೆ, ಅದನ್ನ ಸಂಪೂರ್ಣವಾಗಿ ಶುದ್ಧಗೊಳಿಸಲಾಗಿದೆ, ನಿರ್ಮಲಗೊಳಿಸಲಾಗಿದೆ. 12-13 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲಿ ಮಾಡಿದಂತ ವ್ಯವಸ್ಥೆಯನ್ನ ಕಂಡು ವಿದೇಶಿ ಮಾಧ್ಯಮಗಳು ಅತ್ಯದ್ಭುತವಾಗಿ ನಿಬ್ಬೆರಗಾಗಿ ಅದನ್ನು ವರದಿ ಮಾಡಿ.
ನನ್ನ ಎಷ್ಟೋ ಜನ ಗೆಳೆಯರು ಹೋಗಿ ಬಂದಿದ್ದಾರೆ. ಅಲ್ಲಿಯ ವ್ಯವಸ್ಥೆಯನ್ನ ಕಂಡು ಅವ್ರು ಹೇಳ್ತಾರೆ, ನಮ್ಮೂರಿನ 100, 1000, 10,000 ಜನ ಸೇರುವಂತ ಒಂದು ಜಾತ್ರೆಯಲ್ಲಿ ಆಗುವಂತ ಅಧ್ವಾನಗಿರಿ ಗಲೀಜು ಹೇಸಿಗೆಯನ್ನ ನೋಡಿದ್ರೆ ವಾಸನೆ, ಆದ್ರೆ ಅಲ್ಲಿ ಒಂದೇ ಒಂದು ಕ್ಷಣವೂ ನಾವು ಅಂತ ಜಾಗವನ್ನ ನೋಡಿಲ್ಲ. ಇಂಥ ಎಲ್ಲಾ ವ್ಯವಸ್ಥೆಗಳನ್ನು ಮಾಡದಂತ ಯೋಗಿ ಆದಿತ್ಯನಾಥರನ್ನ ಶಹಬಾಸ್ ಅಂತ ನೀವು ಹೇಳ್ತಾ ಇಲ್ಲ. ಮತ್ತೆ ಅದರಂತ ಬರುವಂತ ವಹಿವಾಟನ್ನ ನೀವು ಎಲ್ಲಿ ಗಮನಿಸಿದ್ದೀರಿ? ಈ ಮಹಾಕುಂಭದಿಂದ ಭಾರತದ ಒಟ್ಟು ಆರ್ಥಿಕತೆಗೆ ಬರುವಂತ 1,000 ಕೋಟಿಗಳನ್ನ ನೀವೇನಾದ್ರೂ ಲೆಕ್ಕ ಹಾಕಿದ್ರೇನು? ಅದು ಲೆಕ್ಕ ಹಾಕ್ಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಈ ಕಾಲ್ತುಳಿತ ಕೂಡ ಯೋಗಿ ಆದಿತ್ಯನಾಥ್ ಭವಿಷ್ಯದ ಪ್ರಧಾನಿ ನೆನಪಿಡಿ ಅಂತ ಒಂದು ಜನ ಅಪೇಕ್ಷೆ ಇಡೀ ದೇಶಾದ್ಯಂತ ಹೊರಟಿದೆ. ಅಂತ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಈ ಶತಮಾನದ ಕುಂಭವನ್ನ ಯಶಸ್ವಿಯಾಗಿ ಪೂರೈಸಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯೋಗಿ ಆದಿತ್ಯನಾಥ್ರಿಗೆ ಹೋಗುತ್ತೆ, ಬಿಜೆಪಿ NDA ಸರ್ಕಾರಕ್ಕೆ ಹೋಗ್ತದೆ, ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಹೋಗುತ್ತೆ. ಇದನ್ನ ಭಂಗಗೊಳಿಸಬೇಕು. ಈ ಸುಖವಾದಂತ, ಸಮೃದ್ಧವಾದಂತ, ಸುವ್ಯವಸ್ಥಿತವಾದಂತ ಈ ಶತಮಾನದ ಕುಂಭಕ್ಕೆ ಒಂದು ಕಪ್ಪು ಚುಕ್ಕೆಯನ್ನ ಅಂಟಿಸಬೇಕು ಅನ್ನುವಂತ ಹುನ್ನಾರ ಯಾರು ಮಾಡಿರಬಹುದು ಅನ್ನುವಂತ ನಿರೀಕ್ಷೆ ನಮಗೇನಿಲ್ಲ ಅಂತ ಭಾವಿಸ್ತೀರೇನೋ? ಯಾರು ಆ ಕೇಸರಿಯೋ ಕೆಂಪು ಧ್ವಜವನ್ನ ಹಿಡ್ಕೊಂಡು 10 ಜನ ಅಲ್ಲಿ ಏಕದಮ್ ನುಗ್ಗಿದ್ರು, 3-3:30 ಎಲ್ಲವೂ ಶಾಂತವಾಗಿತ್ತು, ತಳ್ಳಿದ್ರು, ಓಡಿದ್ರು, ಬೀಳಿಸಿದ್ರು ಅಂತ ಅಲ್ಲಿಯ ಪ್ರತ್ಯಕ್ಷದರ್ಶಿಗಳೇ ಹೇಳ್ತಾ ಇದ್ದಾರೆ. ಅದರ 2 ತುಣುಕುಗಳನ್ನು ನಿಮಗೆ ತೋರಿಸ್ತೇವೆ. सुबह सुबह आज मैं 6:30 बजे मौनी अमावस्या का स्नान करने निकली तो भीड़ तो थी और हम लोग सभी श्रद्धालु आराम से जा रहे थे, किसी को कोई कष्ट नहीं था, एक दूसरे से सटके भी जा रहे थे तो आराम से जा रहे थे। तभी पीछे से हुड़दंग की आवाज़ आई कुछ लोगों की, जो पता नहीं क्या बोल रहे थे, भगवान का नाम नहीं ले रहे थे पर कुछ बोल रहे थे, ऐसा हमें समझ में नहीं आया कि वो लोग क्या बोल रहे हैं। हुड़दंग मचा रहे थे और पीछे से धक्का देते हुए एकदम से कहते थे हटो हटो हटो, और ढकेलते हुए आगे बढ़ ही जाते थे, जिससे कि कुछ लोग गिरते गिरते बचते थे, कोई किसी को पकड़ लेता था, कोई किसी को पकड़ लेता था, और कैसे कैसे करके ही हम लोग गए हैं। और वहाँ से जब लौटे हैं तो मैंने देखा कि 5-6 लड़कियों का झुंड है जो लगातार ढकेल ढकेल के आगे जा रही है और प्रयास कर रही है कि किसी के गले में चेन है तो उसे खींचे। मैंने पूछा कि क्या आपने नहा लिया है? बोली नहीं, मैं नहाई नहीं हूँ, मैं यहाँ की लोकल हूँ और मैं ये देखने आई हूँ कि कितनी भीड़ जा रही है। मुझे भी आश्चर्य हुआ, इतना सवेरे सवेरे देखने का क्या मतलब है? ये सब तो कुछ दर्शा रहा है कि किसी इसके पीछे कोई साजिश है। ये झंडा, लाल झंडा ले लेके आया था और जानबूझ के ढकला है सबको, जानबूझ के। क्या दीदी क्या हुआ था आप लोग? कहा तुमने, एक ढलान था वहाँ पर खड़े थे, कुछ आदमी आया झंडा लेके अचानक गिरा दिया, अचानक से गिर गया और गिरे तो पटक गए। आज मेरे लिए 50 आदमी खड़ा हो गया, आपके ऊपर कोई चढ़ गया था? ಇಂಥ ಒಂದು ಘಟನೆಯ ಹಿಂದೆ ಆ 10 ಜನ ಹಾಗಾದ್ರೆ ಪ್ರವೇಶ ಮಾಡಿದ್ದು ಯಾರು? ಆಮೇಲೆ ಅಖಿಲೇಶ್ ಯಾದವ್ರೆ, ನೀವು ಇನ್ನೊಂದು ತಿಳ್ಕೋಬೇಕು, ನಿಮ್ಮ ಕಾಲದಲ್ಲಿ ನಡೆದಂತ ಕುಂಭದಲ್ಲಿ ನೆರೆದಂತ ಜನ ಎಷ್ಟು, ಇಲ್ಲಿ ಒಂದೇ ದಿನ ಅವತ್ತು 9-10 ಕೋಟಿ ಜನ ಇದ್ದಾರೆ. ಅದರಲ್ಲೂ ಮೌನಿ ಅಮಾವಾಸ್ಯೆಯ ದಿನ ಪುಣ್ಯ ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ, ಜನ್ಮ ಪಾವನ ಆಗತ್ತೆ, ಅಮೃತ ಪ್ರಾಪ್ತಿ ಆಗತ್ತೆ ಅನ್ನುವಂತ ನಂಬಿಕೆ ಹಿನ್ನೆಲೆಯಲ್ಲಿ 9-10 ಕೋಟಿ ಜನ ಆವಾಗ ಕಾಲ್ತುಳಿತ ಆಗಿದೆ. ಅದನ್ನೇನಾದ್ರೂ ಸರಿಯಾದ ರೀತಿಯಲ್ಲಿ ನಿಗ್ರಹಿಸದೇ ಇದ್ದಿದ್ರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಮತ್ತು ಅವರ ಪಡೆ 30ರ ಸಂಖ್ಯೆ ಎಷ್ಟು ಏರ್ತಾ ಇತ್ತು ಅಂತ ನೀವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? 300-3000ಕ್ಕೂ ಏರಬಹುದಿತ್ತದು. ಯಾಕೆಂದ್ರೆ ಅಂತ ಒಂದು ಜನಸ್ತೋಮ ಇತ್ತೆ ಅಲ್ಲಿ. ಆದ್ರೆ ತಕ್ಷಣ ಹಸಿರು ಕಾರಿಡಾರ್ ಅನ್ನ ಮಾಡಿ, ಚಿಕಿತ್ಸೆ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿ, ಪ್ರತಿಬಂಧಕ ಒಂದು ವ್ಯವಸ್ಥೆಯನ್ನು ತಕ್ಷಣ ನಿರ್ಮಿಸಿ ಆ ಸಾವು ನೋವನ್ನ ನಿಗ್ರಹಿಸಿದ್ದಕ್ಕೆ ನೀವು ಶಹಬಾಸ್ ಹೇಳಬೇಕಿತ್ತು. ಅಲ್ಲಿ ಕ್ಷುದ್ರ ರಾಜಕೀಯ ಮಾಡ್ತಿರಲ್ರಿ. ನೀವು ಈ ದೇಶದಲ್ಲಿ ಹುಟ್ಟಿದ್ದೀರಾ ಅಥವಾ ಬೇರೆ ದೇಶದಲ್ಲಿ ಹುಟ್ಟಿದ್ದೀರಾ? ಅಥವಾ ನೀವು ಹಿಂದೂಗಳ ಅಥವಾ ಅನ್ಯ ಮತಕ್ಕೆ
ನೀವು ಮತಾಂತರಗೊಂಡಿದ್ದೀರಿ. ಮಹಾಕುಂಭದ ಮೇಲೆ ಅಥವಾ ನಮ್ಮ ಹಿಂದೂ ಧರ್ಮದ ಮೇಲೆ ಅಥವಾ ನಮ್ಮ ಸನಾತನ ಧರ್ಮದ ಮೇಲಿನ ನಂಬಿಕೆ ನಿಮಗೆ ಎಳ್ಳಷ್ಟಾದ್ರೂ ಇದ್ದಿದ್ರೆ, ನಿಮಗಾಗ್ಲಿ ಖರ್ಗೆ ಅವ್ರಿಗಾಗ್ಲಿ ಬೇರೆ ಯಾರಿಗೇ ಆದ್ರು, ನೀವು ಈ ರೀತಿಯ ಮಾತನ್ನ ಆಡ್ತಿರ್ಲಿಲ್ಲ. ನೀವು ಧರ್ಮದ್ರೋಹಿಗಳಷ್ಟೇ ಅಲ್ಲ, ನೀವು ಈ ನೆಲದ, ಈ ಕಾಯಕ ಭೂಮಿಯ ದೇಶದ್ರೋಹಿಗಳು ನೀವು. ಇಂಥ ಸಂದರ್ಭದಲ್ಲಿ ಆ ಸಾವು ನೋವನ್ನ ನಿಗ್ರಹಿಸಲಿಕ್ಕೆ ಸರ್ಕಾರಕ್ಕೆ, ಅದು ನಿಮ್ಮ ಎಂಥ ಪ್ರತಿಪಕ್ಷವೇ ಆಗಿರ್ಲಿ, ದ್ವೇಷದ ರಾಜಕಾರಣವನ್ನೇ ಮಾಡಿ ನೀವು. ಆದರೆ ಇಂಥ ಸಂದರ್ಭದಲ್ಲಿಯೂ ನೀವು ರಾಜಕೀಯವನ್ನ ಮಾಡ್ತೀರಿ ಅಂತಾದ್ರೆ ಮೂಲಭೂತವಾಗಿ ನೀವು ಮನುಷ್ಯರಲ್ಲ, ನಿಮಗೆ ಮನುಷ್ಯತ್ವವೇ ಇಲ್ಲ. ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡುವಂತ ಈ ನೀಚತನ ಇದೆಯಲ್ಲ, ಅದನ್ನ ಕೇವಲ ನಿಮ್ಮಂತವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ನವರು, ಇಂಡಿ ಕೂಟ ಮಾತ್ರ ಸಾಧ್ಯ. ಯಾಕೆಂತಂದ್ರೆ ನೀವು ಇಂಡಿಯಾವನ್ನ ನಂಬಿದವರು, ನೀವು ಭಾರತವನ್ನ ನಂಬಿದವರಲ್ಲ. ನಿಮಗೆ ಗಂಗೆಯ ಬಗ್ಗೆ, ಯಮುನೆಯ ಬಗ್ಗೆ, ಅಥವಾ ಸರಸ್ವತಿಯ ಬಗ್ಗೆ, ಅಥವಾ ಹಿಮಾಲಯದ ಬಗ್ಗೆ, ಈ ನೆಲದ ಯಾವುದೇ ರೀತಿಯ ಸಂಸ್ಕೃತಿಯ ಬಗ್ಗೆ ನಿಮಗೆ ಎಳ್ಳಷ್ಟು ನಂಬಿಕೆಗಳಿಲ್ಲ. ನೀವು ಕೇವಲ ಅಧಿಕಾರ ರಾಜಕಾರಣಕ್ಕಾಗಿ ಹುಟ್ಟಿದವರು. ನಾಳೆ ಎಲೆಕ್ಷನ್ ಘೋಷಣೆ ಆದ್ರೆ ನೀವು ಗಂಗೆಯನ್ನು, ಯಮುನೆಯನ್ನು ಎಲ್ಲವನ್ನು ಹೊಗಳ್ತೀರಿ, ಎಲ್ಲವನ್ನು ಅಲ್ಲಿ ಸ್ನಾನ ಮಾಡ್ತೀರಿ, ಅಲ್ಲಿ ಹೋಗಿ ಅದರ ಫೋಟೋವನ್ನು ಹಾಕೊಳ್ತೀರಿ. ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ನಿಮ್ಮ ಕ್ಷುಲ್ಲಕತೆಯನ್ನ ನೋಡಿಲ್ವಾ? ಅಂತ ಜನಸ್ತೋಮದ ಮಧ್ಯೆ 3:30 ಬೆಳಗು ಜಾವದಲ್ಲಿ ಅನಿರೀಕ್ಷಿತವಾಗಿ ಕಾಲ್ತುಳಿತದ ಘಟನೆ ನಡೆದಿದೆ. ಅದನ್ನ ಎಷ್ಟು ಚೆನ್ನಾಗಿ ಅಂತಂದ್ರೆ 6 ಗಂಟೆಯ ಒಳಗಡೆ, ಅಂದ್ರೆ 2.5-3 ತಾಸಿನ ಒಳಗಡೆ ಸಂಪೂರ್ಣವಾಗಿ ಅದನ್ನ ತಹಬಂದಿಗೆ ತರಲಾಗಿದೆ. ಆಮೇಲೆ ಇಂಥ ಕಾಲ್ತುಳಿತ ನಡೆದ್ರೂ ಕೂಡ ಅಲ್ಲಿಯ ಜನ ಯಾರೂ ವಿಚಲಿತಗೊಂಡಿಲ್ಲ. ಹೆಚ್ಚು ಕಮ್ಮಿ 9ರಿಂದ 10 ಕೋಟಿ ಜನ ಸ್ನಾನ ಮಾಡಿದ್ದಾರೆ ಮೌನಿ ಅಮಾವಾಸ್ಯ ದಿನ. ಅದರ ಮರುದಿನ ಕೂಡ ಕೋಟಿ ಜನ ಸ್ನಾನ ಮಾಡಿದ್ದಾರೆ. ನಿನ್ನೆ ಯಾವುದೇ ರೀತಿಯ ಆತಂಕವೂ ಇರಲಿಲ್ಲ. ಮತ್ತೆ ತಕ್ಷಣಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾವುದೇ ಗಣ್ಯರಿಗೆ ಕೊಡ್ತಾ ಇರುವಂತ ಈ ಪಾಸಿಂದಲೇ ಈ ತರ ಆಯ್ತು ಅಂತ ಪ್ರತಿಪಕ್ಷ ಏನು ಹೇಳಿತ್ತಲ್ಲ, ಅದನ್ನ ರದ್ದುಗೊಳಿಸಲಾಗಿದೆ. ಯಾವುದೇ ಗಣ್ಯರ ವಾಹನ ಕುಂಭಮೇಳ ನಡೆಯುವಂತ ಸ್ಥಳಕ್ಕೆ ಪ್ರವೇಶ ಮಾಡಬೇಕು ಅಂದ್ರೆ 7 ದಿನದ ಮೊದಲೇ ಮಾಹಿತಿಯನ್ನು ಕೊಡಬೇಕು ಅಂತ ಈಗಾಗಲೇ ವಿಧಿಸಲಾಗಿದೆ. ಯಾವುದೇ ವಾಹನವನ್ನು ಅಲ್ಲಿ ಪ್ರವೇಶಕ್ಕೆ ಬಿಡ್ತಾ ಇಲ್ಲ. ನಿನ್ನೆಯಿಂದ ಅದೆಲ್ಲವೂ ಪ್ರತಿಬಂಧಕಾಜ್ಞೆಯನ್ನ ಹೊರಡಿಸಲಾಗಿದೆ. ಇಂಥ ಒಂದು ಪುಣ್ಯದ ಸಂದರ್ಭ, ಈ ಭಾರತಕ್ಕೆ ಒಂದು ಭಾಗ್ಯದ ಸಂದರ್ಭ, ನಮ್ಮ ಸನಾತನ ಧರ್ಮದ ಪರಮೋಚ್ಚವಾದಂತ ಒಂದು ನಂಬಿಕೆಯ ಮಹಾನ್ ಪ್ರದರ್ಶನ, ಇಡೀ ವಿಶ್ವವೇ ಬೆಕ್ಕಸ ಬೆರಗಾಗಿ ನೋಡ್ತಾ ಇರುವಂತ ಸಂದರ್ಭ. ಅದನ್ನ ಯೋಗಿ ಆದಿತ್ಯನಾಥ್ ಅವರು ಅಷ್ಟು ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ. ಇಡೀ NDA ಸರ್ಕಾರ ಅದರ ಬೆನ್ನು ನಿಂತು ಕ್ಷಣಕ್ಕೆ ಅದರ ಮಾಹಿತಿಯನ್ನು ತೆಗೆದುಕೊಳ್ತಾ ಇದೆ. ಕಾಲ್ತುಳಿತ ಆದ ತಕ್ಷಣ ಪ್ರಧಾನಿಯವರು ನೇರವಾಗಿ ಯೋಗಿ ಆದಿತ್ಯನಾಥ್ ಅವರೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಇಡೀ ಸರ್ಕಾರ ಅಲ್ಲಿ ಪ್ರಸ್ತುತವಾಗಿದೆ, ಅಲ್ಲಿಯೇ ನಿಭಾಯಿಸ್ತಾ ಇದೆ. ನಮ್ಮ ಕರ್ನಾಟಕದ ದೌರ್ಭಾಗ್ಯ 4 ಜನ ಬೆಳಗಾವಿಯವರು ಅಸುನೀಗಿದ್ದಾರೆ. ಆದರೆ ಇಂಥ ಅವಘಡದ ಹಿಂದೆ ಆ 10 ಜನರ ಪ್ರವೇಶ ಎಲ್ಲಿಂದ ಆಯಿತು, ಆ ಪ್ರವೇಶಕ್ಕೆ ಯಾರು ಕಾರಣ, ಪ್ರವೇಶ ಮಾಡಲಿಕ್ಕೆ ಕುಮ್ಮಕ್ಕು ಕೊಟ್ಟವರು ಯಾರು, ಈ ಮಹಾಕುಂಭಕ್ಕೆ ಒಂದು ಕಳಂಕವನ್ನ ತರಬೇಕು ಅನ್ನುವಂತ ಕ್ಷುಲ್ಲಕ ಮತ್ತು ಹೇಸಿಗೆ ರಾಜಕಾರಣವನ್ನ, ಮಾನಗೇಡಿ ರಾಜಕಾರಣವನ್ನ, ದೇಶದ್ರೋಹಿ ರಾಜಕಾರಣವನ್ನ, ಧರ್ಮದ್ರೋಹಿ ರಾಜಕಾರಣವನ್ನ, ಸಂಸ್ಕೃತಿ ದ್ರೋಹಿ ರಾಜಕಾರಣವನ್ನ ಮಾಡಿದವರು ಯಾರು? ಖರ್ಗೆಯವರೇ, ಅಖಿಲೇಶ್ ಯಾದವ್ ಅವರೇ. ನೀವು ಇದಕ್ಕೆ ಉತ್ತರ ಕೊಡಬೇಕು. ಜನರಿಗೆ ಗೊತ್ತು, ನಮಗೆ ಗೊತ್ತು ಇದರ ಮೂಲ ಎಲ್ಲಿದೆ ಅಂತ. ಆದರೆ ಇಲ್ಲಿಯೂ ನೀವು ಈ ರೀತಿಯ ಒಂದು ಭೀಭತ್ಸವಾದಂತ ರಾಜಕಾರಣವನ್ನ ಮಾಡ್ತೀರಿ ಅಂತ ಆದ್ರೆ, ಇದಕ್ಕಿಂತ ಇನ್ನೊಂದು ದೇಶದ್ರೋಹಿತನಾಗ್ಲಿ, ಧರ್ಮದ್ರೋಹಿತನಾಗ್ಲಿ, ಮತ್ತೆ ಇದಕ್ಕಿಂತ ಪಟಿಂಗತನ, ಅಮಾನುಷ ರಾಜಕಾರಣ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಮಾಯಕರ ಭಕ್ತಿ ಭಾವದ ಆ ಸಂದರ್ಭವನ್ನ ನೀವು ರಾಜಕೀಯಕ್ಕೆ ಬಳಸ್ಕೊಂಡು ಸಾವು ನೋವಿಗೆ ಕಾರಣರಾಗ್ತೀರಿ ಅಂತಾದ್ರೆ, ಒಂದು ಸಿನಿಮೀಯವಾದಂತ ಪ್ರಕರಣದ
ಹಿನ್ನೆಲೆಯ ನೆನಪಿಸುವಂತ ಕೆಲಸಕ್ಕೆ ನಿಮ್ಮ ರಾಜಕೀಯದ ಊಟ ಮುಂದಾಗುತ್ತೆ ಅಂತಾದ್ರೆ, ಇಲ್ಲಿಯೂ ರಾಜಕೀಯವನ್ನ ಹುಡುಕ್ತೀರಿ ಅಂತಾದ್ರೆ ನಿಮ್ಮಂತ ನೇಚರ್ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯವಿಲ್ಲ. ಇಂಪಾಸಿಬಲ್. ಈ ಮಹಾಕುಂಭದ ಕಾಲ್ತುಳಿತದ ಸಂದರ್ಭದಲ್ಲೂ ಕೂಡ ಧರ್ಮದ ದಂಗಲನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಖಿಲೇಶ್ ಯಾದವ್ ಅವರೇ. ನೀವು ಅಜಮ್ ಖಾನ್ ಅನ್ನುವ ಮುಸ್ಲಿಂ ಒಬ್ಬ ಮುಖಂಡನ ನೇತೃತ್ವದಲ್ಲಿ ನಾವು ಕುಂಭವನ್ನ ನಡೆಸಿದ್ದೇವೆ, ಏನೂ ಆಗಿರ್ಲಿಲ್ಲ ಅಂತ. 36 ಜನ ಸತ್ತದ್ದು ಯಾರು? ಏನ್ ದಾಖಲಾಗ್ಲಿಲ್ವ ಅದು? ನೆಹರು ಕಾಲದಲ್ಲಿ 800 ಜನ ಸತ್ರಲ್ಲ. ಹಾಗೆ ನೋಡಿದ್ರೆ ಇಂಥ ಒಂದು 9 ರಿಂದ 10 ಕೋಟಿ ಜನ ಯಾವತ್ತೂ ಸೇರಿರ್ಲಿಲ್ಲ ಇವತ್ತಿನವರೆಗಿನ ಮಹಾಕುಂಭದಲ್ಲಿ ಅಥವಾ ಕುಂಭಮೇಳದಲ್ಲಿ. ಇದು ಪ್ರಥಮ. ಇಂಥ ಜನಸ್ತೋಮದ ಮಧ್ಯೆ ಕಾಲ್ತುಳಿತ ಆದಾಗ ಅದನ್ನ 30 ಜನರಿಗೆ ನಿಗ್ರಹಿಸಿದ್ದು, 60 ಜನರನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ್ದು. ತಕ್ಷಣ ಅವರಿಗೆ ಏನು ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅದಕ್ಕೆ ಹಸಿರು ಕಾರಿಡಾರ್ ಅನ್ನ ಮಾಡಿ ಅದನ್ನ ನಿಗ್ರಹಿಸಿದಂತ ಈ ಮಹಾಸಾಹಸವನ್ನ, ಜಾಣತನವನ್ನ, ಚಾಣಕ್ಷತೆಯನ್ನ, ಆಡಳಿತಾತ್ಮಕವಾದಂತ ಮುತ್ಸದ್ದಿತನವನ್ನ ಅದನ್ನ ನೀವು ಹೊಗಳದೇನೆ, ಅದರ ಬಗ್ಗೆ ಶಾಬಾಸ್ ಹೇಳ್ದೇನೆ, ಅದಕ್ಕೆ ನಿಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಡದೇನೆ ಹೊರಗಡೆ ನಿಂತುಕೊಂಡು ಇಲ್ಲಿಯೂ ಕೆಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ, ಕೆಸರೆರಚುವ ಕೆಲಸವನ್ನ, ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ ಮಾಡ್ತಿರಲ್ಲ. ಮನುಷ್ಯರ ನೀವು? ಈ ದೇಶದಲ್ಲಿ ಹುಟ್ಟಿದ್ದೀರ ನೀವು? ಈ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದಿದ್ದಲ್ಲ. ಹಾಗಾದ್ರೆ ನಾವು ಇಲ್ಲಿ ಧರ್ಮ ರಾಜಕೀಯವನ್ನ, ಧರ್ಮ ದಂಗಲನ್ನ ಹುಡುಕಬಹುದು ಅಂತಾದ್ರೆ ನೀವು ಉದ್ದೇಶಪೂರ್ವಕವಾಗಿಯೇ ಹಿಂದುತ್ವದ, ಸನಾತನ ಧರ್ಮದ ಒಂದು ಮಹಾ ನಂಬಿಕೆಯನ್ನ ಕಲುಷಿತಗೊಳಿಸಲಿಕ್ಕೆ ನೀವು 2013ರಲ್ಲಿ ಅಜಮ್ ಖಾನ್ ಅನ್ನುವಂತ ಅನ್ಯಮತೀಯ ಒಬ್ಬ ಮುಖಂಡನನ್ನ ನೇಮಿಸಿದ್ದೀರಿ ಅಂತ ನಾವು ಯಾಕೆ ಆಕ್ಷೇಪಿಸಬಾರದು? ಧರ್ಮ ಭ್ರಷ್ಟಗೊಳಿಸಲಿಕ್ಕೆ ನೀವು ಅವರನ್ನು ನೇಮಿಸಿದ್ದೀರಿ ಅಂತ ನಾವ್ಯಾಕೆ ಭಾವಿಸಬಾರದು? ರಾಜಕೀಯ ಮಾಡೋದಿದ್ರೆ ಖರ್ಗೆ ಅವ್ರಕ್ಕಿಂತ, ಅಖಿಲೇಶ್ ಯಾದವ್ ಅವ್ರಕ್ಕಿಂತ 100 ಪಟ್ಟು ರಾಜಕೀಯ ಮಾಡ್ಲಿಕ್ಕೆ ಈ ದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಇದು ರಾಜಕೀಯದ ಅಖಾಡ ಅಲ್ಲ. ಇದು ಧರ್ಮದ, ನಂಬಿಕೆಯ, ಸಂಸ್ಕೃತಿಯ, ಈ ದೇಶದ ಮಹಾನ್ ಸನಾತನ ಧರ್ಮದ ಬಹಳ ದೊಡ್ಡ ಔನ್ನತ್ಯದ ಒಂದು ಅಖಾಡ. ಅಲ್ಲಿ ನಂಬಿಕೆ ಇದೆ, ಶ್ರದ್ಧೆ ಇದೆ, ಭಾವ ಇದೆ, ಬದುಕಿದೆ. ಅಲ್ಲಿ ಪ್ರಾಣವನ್ನ ಕೊಟ್ಟು ಕೂಡ ತಮ್ಮ ಜೀವನ ಸಾರ್ಥಕ ಆಯಿತು ಅನ್ನುವಂತ ಒಂದು ನಂಬಿಕೆಯನ್ನ ಈ ನೆಲ ಹೊಂದಿದೆ. ನಮಗೆಲ್ಲೋ ಮೋಕ್ಷ ಸಿಕ್ಕಿತು, ಪ್ರಯಾಗರಾಜನ ಪುಣ್ಯಸ್ಥಾನದ ಭೂಮಿಯಲ್ಲಿ ನಮ್ಮ ಪ್ರಾಣ ಹೋಯಿತು ಅಂತಾದ್ರೆ ನಮಗೆ ಮೋಕ್ಷ ದೊರಕಿತು ಅನ್ನುವಂತ ಒಂದು ಉನ್ನತವಾದಂತ ನಂಬಿಕೆ ಈ ನೆಲದ ಗುಣ. ಅದು ಅದನ್ನ ಅಪಚಾರ ಮಾಡ್ತೀರಲ್ರಿ. ಒಂದು ದೇಶದ ನೆಲ ಸಂಸ್ಕೃತಿಯನ್ನೇ ನೀವು ಧ್ವಂಸ ಮಾಡ್ತೀರಿ ಅಂತಾದ್ರೆ ನೀವು ಈ ದೇಶದಲ್ಲಿ ಯಾಕೆ ಇರಬೇಕು? ಇರ್ಲಿಕ್ಕೆ ನಿಮ್ಗೆ ಎಷ್ಟು ಯೋಗ್ಯತೆ ಇದೆ? ಈ ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳ್ಕೋಬೇಕು. ನಮ್ಮ ದೇಶದ ನಂಬಿಕೆ, ನಮ್ಮ ದೇಶದ ಸನಾತನ ಧರ್ಮದ ಆ ನೆಲೆಗಟ್ಟು ಎಷ್ಟು ಭದ್ರವಾಗಿದೆ, ಎಷ್ಟು ಪವಿತ್ರವಾಗಿದೆ ಅಂತಂದ್ರೆ ಕಣ್ಣೆದರೆ ಸಾವು ನೋವು ಸಂಭವಿಸಿದಂತ ಇಂಥ ಒಂದು ದುರಂತ ನಡೆದ್ರು ಕೂಡ ಜನ ಒಂದು ಎಳ್ಳಿನಷ್ಟು ವಿಚಲಿತಗೊಳ್ಳಿಲ್ಲ. ಅವರು ಪುಣ್ಯ ಸ್ನಾನದ ಆ ಒಂದು ಸಂದರ್ಭವನ್ನ ಉಪಯೋಗಿಸಿಕೊಳ್ಳುವುದಕ್ಕೆ, ಪುಣ್ಯ ಸಂಪಾದನೆಗೆ ಆ ಧೀಶಕ್ತಿಯಿಂದ ಮುಂದುವರೆದ್ರೆ ಹೊರತು ಅಲ್ಲಿ ಯಾರೂ ಕಂಗೆಟ್ಟಿಲ್ಲ, ಜನ ಬರ ಆಗಿಲ್ಲ. ನಿನ್ನೆ ಅದರ 10 ಪಟ್ಟು ಜನ ಅಲ್ಲಿ ಪುಣ್ಯ ಸ್ಥಾನಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಿಮ್ಮ ಈ ಕೆಸರೆರಚುವ, ನಿಮ್ಮ ರಾಜಕೀಯ ಮಾಡುವ ಈ ಹೇಸಿಗೆ ಬುದ್ಧಿ ಇಡೀ ದೇಶಕ್ಕೆ ಅದು ಪ್ರದರ್ಶನಗೊಂಡಿತೆ ಹೊರತು ಇದರಿಂದ ನೀವು ಯೋಗಿ ಆದಿತ್ಯನಾಥ್ಗಾಗಬಹುದು, ಅಮಿತ್ ಶಾ ಆಗ್ಬಹುದು, ಮೋದಿ ಅವ್ರಿಗಾಗ್ಬೋದು, NDA ಸರ್ಕಾರಕ್ಕಾಗ್ಬೋದು, ಏನನ್ನೂ ನೀವು ಮಾಡಲಾರಿರಿ. ಯಾವ ಕಪ್ಪು ಚುಕ್ಕೆಯನ್ನೂ ಅಂಟಿಸ್ಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ. ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್. ಅವಘಡ ಇಂಥ ಒಂದು ಮಹಾಮೇಳದಲ್ಲಿ ಸಹಜವಾಗಿ ಆಗತ್ತೆ. ಆದ್ರೆ ಅದರ ಪ್ರಮಾಣಬದ್ಧತೆ
ಚಾರಿತ್ರಿಕವಾಗಿ ಅತ್ಯಂತ ಸಣ್ಣ ಮಟ್ಟದಲ್ಲಾದದ್ದಷ್ಟೇ ಅಲ್ಲ, ಅದನ್ನ ನಿಗ್ರಹಿಸುವಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ, NDA ಸರ್ಕಾರ ಅತ್ಯಂತ ಫಲಪ್ರದವಾಗಿದೆ. ಆ ಬಗ್ಗೆ ಜನ ಒಂದು ಮರುಕವನ್ನ ಪಡ್ತಾ ಇದ್ದಾರೆ. ಅಯ್ಯೋ ಹೀಗಾಗೋಯ್ತಲ್ಲ, ಆಗಬಾರದಿತ್ತು ಅಂತ ಬಿಟ್ರೆ ಈ ಆಗೋದಕ್ಕೆ ಕಾರಣೀಭೂತರು ಯಾರು ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಕಡೆ ಇಡೀ ದೇಶ ಬೊಟ್ಟು ಮಾಡಿ ತೋರಿಸ್ತಾ ಇದೆ, ನೆನಪಿಡ್ಬೇಕು ನಿಮ್ಗೆ. ಆದರೆ ಯಾರು ಇದರ ಆಯೋಜಕರ ಬಗ್ಗೆ, ಅವರ ಒಂದು ಅಶಿಸ್ತಿನ ಬಗ್ಗೆ, ಅವರ ಅವಗಣನೆಯ ಬಗ್ಗೆ ಇನ್ಯಾರೂ ತುಟಿ ಹೊಡೆತಾ ಇಲ್ಲ. ಯಾಕೆಂತಂದ್ರೆ ಅಲ್ಲಿ ಸೂರ್ಯ ಚಂದ್ರರಷ್ಟೇ, ನೀರು ಗಾಳಿ ಬೆಳಕಿನಷ್ಟೇ ಸ್ಪಷ್ಟವಾಗಿದೆ ಇಡೀ ಆಡಳಿತ ವ್ಯವಸ್ಥೆ ಎಷ್ಟು ಶುದ್ಧ, ಶುಭ್ರ ಮತ್ತು ಸುವ್ಯವಸ್ಥಿತವಾದಂತ ವ್ಯವಸ್ಥೆಯನ್ನ ಕೈಗೊಂಡಿದೆ ಅನ್ನೋದಕ್ಕೆ ಅಲ್ಲಿ ಹೋಗಿ ಬಂದವರು, ಅಲ್ಲಿ ಸ್ಥಳದಲ್ಲಿ ಇದ್ದವರು, ಅದರ ಅನುಭವಿಗಳು ನೇರವಾಗಿ ಮಾತಾಡ್ತಾ ಇದ್ದಾರೆ. ಅವರಿಗೆ ರಾಜಕೀಯ ಬೇಕಾಗಿಲ್ಲ, ಅವರಿಗೆ ವರ್ತಮಾನ ಬೇಕಾಗಿದೆ. ಅಲ್ಲಿಯ ಪರಿಸ್ಥಿತಿಯನ್ನ ನೇರವಾಗಿ ಅವರು ಕಂಡು ಅನುಭವಿಸಿದ್ದಾರೆ. ಯಾವುದೇ ಉಸಿರು ಕಟ್ಟುವ ವಾತಾವರಣ ಅಲ್ಲಿ ಇಲ್ಲ ಅನ್ನೋದನ್ನ ಕನ್ನಡಿಗರ ಸಮೇತ ಪ್ರತಿಯೊಬ್ಬರು ವಾಹಿನಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ತೆರೆಕೊಂಡಿದ್ದಾರೆ. ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಎಲ್ಲವೂ ಪ್ರಕಟಗೊಂಡ ಕೆಲವು ತುಣುಕುಗಳನ್ನ ನಾವು ಗೌರವದಿಂದ ಇಲ್ಲಿ ಪ್ರಕಟಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ಅಲ್ಲಿಯ ಪರಿಸ್ಥಿತಿ ಅಷ್ಟು ತಿಳಿಯಾಗಿದೆ. ನೀವು ಹೋಗ್ಲಿಕ್ಕೆ ಹೆದರಬೇಕಾಗಿಲ್ಲ, ಎಲ್ಲರೂ ಆರಾಮಾಗಿ ಹೋಗಿ ಪುಣ್ಯ ಸ್ಥಾನದಲ್ಲಿ ಭಾಗವಹಿಸಿ ಬರಬಹುದು ಅನ್ನುವಂತ ಒಂದು ನಂಬಿಕೆಯನ್ನ ಸಾರ್ವಜನಿಕವಾಗಿ ಹುಟ್ಟಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಇಂಥ ಕ್ಷುಲ್ಲಕ ರಾಜಕಾರಣ ಮಾಡುವಂತ ಖರ್ಗೆ ಅಂತ, ಅಖಿಲೇಶನಂತ ಅಥವಾ ಇಡೀ ಇಂಡಿ ಕೂಟದ ಕಾಂಗ್ರೆಸ್ಸಿನ ಈ ಮತಿಗೇಡಿಗಳಿಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ. ಅವರೇ ನಗ್ನರಾಗ್ತಾ ಇದ್ದಾರೆ. ಇಡೀ ದೇಶ ಕ್ಯಾಕರಿಸಿ ಹೋಗಿತಾ ಇದ್ದಾರೆ. ಅದನ್ನ ಅವರು ಅನುಭವಿಸತಕ್ಕದ್ದು. ಮತ್ತೆ ಭವಿಷ್ಯದಲ್ಲಿ ಬರುವಂತ ರಾಜಕೀಯ ಒಟ್ಟು ಮೇಲಾಟಗಳಲ್ಲಿ ಅವರ ಈ ಕುಕೃತ್ಯ ಇದೆಯಲ್ಲ, ಈ ಪಾಷಾಣ ಕೃತ್ಯ ಇದೆಯಲ್ಲ, ಈ ತಾಯಿ ದ್ರೋಹದ ಕೆಲಸ ಏನಿದೆಯಲ್ಲ, ಅದು ಅವರಿಗೆ ತಕ್ಕ ಶಿಕ್ಷೆಯನ್ನ ಶಾಪವಾಗಿ ಕೊಡಲ್ಪಡ್ತದೆ ಅನ್ನುವ ನಂಬಿಕೆ ನನ್ನದು. ನಮಸ್ತೆ.